13,000 ಕೋಟಿ ಎಲ್ಲೋಯ್ತು ಅಂತ ಸರ್ಕಾರ ಕೇಳಿದ್ರೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಹೇಗೆ ಅಂತ ಹೇಳ್ತೀನಿ ನೋಡಿ. 2019ರಲ್ಲಿ ಕೊರೋನಾ ಬಂದಾಗ ಒಂದು ನ್ಯಾಷನಲ್ ಡೆಡಿಕೇಟೆಡ್ ಫಂಡ್ ಪ್ರೋಗ್ರಾಮ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರ ಹೆಸರು ಪ್ರಿಎಂ ಕೇರ್ ಫಂಡ್ ಅಂತ ಕೊಡ್ತಾರೆ. ಆ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಟೈಮ್, ಎಸ್ಪೆಷಲಿ ಕೋವಿಡ್ ಟೈಮ್ ಆಗಿರ್ಬೋದು, ಈ ರೀತಿ ನ್ಯಾಷನಲ್ ಲೆವೆಲ್ ಅಲ್ಲಿ ಏನಾದ್ರು ಡಿಸಾಸ್ಟರ್ ಆದಾಗ ಆ ಸಮಯದಲ್ಲಿ ಈ ಹಣನ ಯೂಸ್ ಮಾಡಬೇಕು ಅಂತ ಒಂದು ಡೆಡಿಕೇಟೆಡ್ ಫಂಡ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದಕ್ಕೂ ಮುಂಚೆನೂ ಕೂಡ ಈ ರೀತಿ ಫಂಡ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಅದನ್ನ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಕರಿತಾ ಇದ್ರು. ಅದನ್ನ ರಿಪ್ಲೇಸ್ ಮಾಡ್ಬಿಟ್ಟು ಪಿಎಂ ಕೇರ್ ಫಂಡ್ ನ ಓಪನ್ ಮಾಡ್ತಾರೆ. ಅದರ ಮೆಂಬರ್ಸ್ ಯಾರಾಗಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಈ 4 ಜನ ಕೂಡ ಅದರ ಹೆಡ್ ಆಗಿರ್ತಾರೆ. ಸೊ ಅದರ ಹೆಸರು ಕೂಡ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅಂತ. ಆ ಸ್ಕೀಮ್ ಆದ್ಮೇಲೆ ಸರ್ಕಾರ ಸ್ವಲ್ಪ ಟ್ಯಾಕ್ಸ್ ಅಲ್ಲೂ ಕೂಡ ಚೇಂಜಸ್ ನ ತಗೊಂಡ್ ಬರುತ್ತೆ. ಯಾವ ರೀತಿ ಅಂದ್ರೆ ಈ ಸಪೋಸ್ ಏನಾದ್ರು ಆ ಫಂಡ್ ಗೆ ಏನಾದ್ರು ಅಮೌಂಟ್ ಏನಾದ್ರು ಕೊಟ್ರೆ ಅದು 100% ಟ್ಯಾಕ್ಸ್ ಫ್ರೀ ಆಗುತ್ತೆ. ಮತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಈ ಅಮೌಂಟ್ ಆಡ್ ಆಗುತ್ತೆ ಅಂತ ಸರ್ಕಾರ ಹೇಳುತ್ತೆ. 2019ರಿಂದ 2023ರವರೆಗೆ ಆಲ್ಮೋಸ್ಟ್ 13,000 ಅಷ್ಟು ಅಮೌಂಟ್ ಸರ್ಕಾರ ಕಲೆಕ್ಟ್ ಮಾಡುತ್ತೆ. ಈಗ ರೀಸೆಂಟ್ ಆಗಿ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ಆ ಅಮೌಂಟ್ ನ ಏನ್ ಮಾಡಿದ್ರಿ ಅಂತ ಸರ್ಕಾರ ಇದು ನ್ಯಾಷನಲ್ ಫಂಡ್ ಅಲ್ಲ, ಇದು ಪ್ರೈವೇಟ್ ಫಂಡ್ ಅಂತ ಹೇಳ್ತಾ ಇದೆ. 13,000 ಕೋಟಿ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅಂತ ಕಲೆಕ್ಟ್ ಮಾಡಿದಂತ ದುಡ್ಡು ಇವತ್ತು ಸರ್ಕಾರದು ಪ್ರೈವೇಟ್ ಫಂಡ್, ಅದಕ್ಕೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸರ್ಕಾರ ಅದರ ಅಮೌಂಟ್ ಎಲ್ಲೋಯ್ತು ಅಂತ ಉತ್ತರ ಕೊಡ್ಬೇಕಾ ಇಲ್ವಾ ಅಂತ. ಯಾಕೆಂದ್ರೆ ಆ ಅಮೌಂಟ್ ಏನಿದೆ ಅದು ಡಿಸಾಸ್ಟರ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕಾಗಿರುವಂತ ಅಮೌಂಟ್. ಅಂದ್ರೆ ಇವಾಗ ಸೈಕ್ಲೋನ್ ಬಂದ್ರೆ, ಸುನಾಮಿ ಆದ್ರೆ, ಅಥವಾ ಅರ್ಥಕ್ವೇಕ್ ಆದ್ರೆ, ಅಥವಾ ಲ್ಯಾಂಡ್ ಸ್ಲೈಡ್ ಆದ್ರೆ, ಡಿಸಾಸ್ಟರ್ ಆದ್ರೆ, ಈ ಇಂಥ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕಾಗಿರುವಂತ ಹಣ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಅಂಡ್ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ಅದು ಪ್ರೈವೇಟ್ ಫಂಡ್ ಅಂತ ಹೇಳಿ